ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 24 ನಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಆರ್ಟಿಒ ಕಚೇರಿಯಲ್ಲಿನ ಬ್ರೋಕರ್ಗಳ ಆಕ್ಟಿವಿಟೀಸ್ಗೆ ಬ್ರೇಕ್ ಬಿದ್ದಿದೆ. ಬ್ರೋಕರ್ಗಳು ಕಡತ ಹಿಡ್ಕೊಂಡು ಅಧಿಕಾರಿಗಳ ಸುತ್ತ ಗಿರಿಕಿ ಹೊಡಿತಾ ಬಡವರ ಬಳಿ ರಾಜಾರೋಷವಾಗಿ ಡೀಲ್ ಮಾಡಿಕೊಂಡು ಡಿಎಲ್, ಇಎಲ್, ಆರ್ಸಿ ಮಾಡಿಕೊಡೋಕೆ 5 ರಿಂದ 10 ಸಾವಿರ ರೂಪಾಯಿ ಪೀಕಿ ಜೇಬು ತುಂಬಿಸಿಕೊಳ್ತಾ ಇದ್ರು. ಈ ಕುರಿತು ನ್ಯೂಸ್ ಫಸ್ಟ್ ಸುದ್ದಿಯನ್ನ ಬಿತ್ತರಣೆ ಮಾಡಿತ್ತು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅಲರ್ಟ್ ಆದ ಆರ್ಟಿಒ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಪ್ರಭುಸ್ವಾಮಿ ಕಚೇರಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ. ಇನ್ನು 1 ವಾರದಲ್ಲಿ ಪಟ್ಟಿ ಡಿಸ್ಪ್ಲೇ ಮಾಡುವ ಮೂಲಕ ಹೆಚ್ಚುವರಿ ಹಣ ಪೀಕುತ್ತಿದ್ದವರನ್ನ ಸಹ ಕಡಿವಾಣ ಹಾಕುವ ಭರವಸೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಗೆ ಇಡಿ ನೋಟಿಸ್ ನೀಡಿರುವ ಹಿನ್ನೆಲೆ ದೇಶಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಕೈಗೊಂಡಿತ್ತು. ಇನ್ನು ಹೊಸೂರು ರಸ್ತೆಯಲ್ಲಿ ನಿಮ್ಹಾನ್ಸ್, ಕಿದ್ವಾಯಿ ಆಸ್ಪತ್ರೆಗಳಿದ್ದು ಇಲ್ಲಿಗೆ ತೆರಳುವ ಜನರಿಗೆ ಮತ್ತು ಆಂಬ್ಯುಲೆನ್ಸ್ಗಳಿಗೆ ತೊಂದರೆಯಾಗಿತ್ತು. ಇನ್ನು ಬಿಟಿಎಂ ಲೇಔಟ್ ಹಾಗೂ ಎಚ್ಎಸ್ಆರ್ ಬಡಾವಣೆಗಳಲ್ಲಿ ಹಲವಾರು ಕಚೇರಿಗಳಿದ್ದು ಈ ವೇಳೆ ಕಚೇರಿಗಳಿಗೆ ತೆರಳುವವರು ತೊಂದರೆ ಅನುಭವಿಸುವಂತಾಯಿತು. ಸತತ 2 ಗಂಟೆಗಳಿಂದ ಶಾಂತಿನಗರ, ಲಾಲ್ಬಾಗ್ ಭಾಗಗಳಲ್ಲಿ ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಟ ನಡೆಸುವಂತಾಯಿತು. ಪಿಕ್ಪಾಕೆಟ್ ಕಳ್ಳನಿಗೆ ಬಸ್ ನಿಲ್ದಾಣದಲ್ಲಿ ಧರ್ಮದೇಟು ಕೊಟ್ಟಿರುವ ಘಟನೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಪಿಕ್ಪಾಕೆಟ್ ಮಾಡುತ್ತಿದ್ದ ವೇಳೆಯಲ್ಲಿ ಕಳ್ಳನೋರ್ವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಕಳ್ಳನನ್ನ ಹಿಡಿದುಕೊಂಡು ಪ್ರಯಾಣಿಕರು ಧರ್ಮದೇಟು ಕೊಟ್ಟಿದ್ದಾರೆ. ನಿತ್ಯ ಬಸ್ ನಿಲ್ದಾಣದಲ್ಲಿ ಕಳ್ಳತನ ನಡೀತಾ ಇತ್ತು. ಸದ್ಯ ಕಳ್ಳತನ ಮಾಡ್ತಿದ್ದ ಕಳ್ಳ ಸಿಕ್ಕಿಬಿದ್ದಿದ್ದಾನೆ. ಕಳ್ಳನ ಹೆಸರು ಹಾಗೂ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಬಸ್ ಪ್ರಯಾಣಿಕರು ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ದೇವರ ಹಿಪ್ಪರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಮನಗರ ಜಿಲ್ಲೆಯ ಮಾವು ಬೆಳೆಗಾರರು ಈ ಬಾರಿಯೂ ಸಹ ನಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ 2 ವರ್ಷ ಕೊರೋನಾ ಹಾವಳಿಗೆ ಬೇಸತ್ತಿದ್ದ ಮಾವು ಬೆಳೆಗಾರರು ಈ ಬಾರಿ ಲಾಭದ ನಿರೀಕ್ಷೆಯಲ್ಲಿದ್ರು. ಆದರೆ ಈ ಬಾರಿಯೂ ಸಹ ಮಾವು ರೈತರ ಕೈ ಹಿಡಿಯದೇ ಇದ್ದಿದ್ರಿಂದ ಕೃಷಿಕರು ಕಂಗಾಲಾಗಿದ್ದಾರೆ. ಮಾವು ಮಾರಾಟದಲ್ಲಿ ಮೋಸ ಆಗ್ತಾ ಇದೆ. ರೈತರಿಂದ ಖರೀದಿ ಮಾಡುವಾಗ ಮಾತ್ರ ಅತ್ಯಂತ ಕಡಿಮೆ ಬೆಲೆಗೆ ಮಾವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಮ್ಯಾಂಗೋ ಮಾರ್ಕೆಟ್ನಲ್ಲಿ ರೈತರಿಗೆ ಅನ್ಯಾಯವಾಗದಂತೆ ಕ್ರಮ ವಹಿಸಬೇಕು ಅಂತಲೂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರಾವಳಿ ಪ್ರದೇಶದಲ್ಲಿ ಹಣ್ಣಿನ ಬೆಳೆಗಳು ಕಡಿಮೆ. ಆದರೆ ಉಡುಪಿಯ ಶಿರ್ವ ಸಮೀಪದ ಮಂಚಕಲ್ಲಿನಲ್ಲಿ ಮಹಿಳೆ ಝೆನ್ ಕಾಡ್ರೆಸ್ ಹಲವು ತಳಿಯ ವಿದೇಶಿ ಹಣ್ಣು ಹಂಪಲುಗಳನ್ನು ಬೆಳೆದು ಎಲ್ಲರೂ ಬೇರುವಂತೆ ಮಾಡಿದ್ದಾರೆ. ಕರಾವಳಿಯ ತಾಪಮಾನಕ್ಕೆ ಅನುಗುಣವಾಗಿ ಪೂರ್ವ ದೇಶಗಳಲ್ಲಿ ಬೆಳೆಯೋ ಬಗೆ ಬಗೆಯ ಹಣ್ಣುಗಳ ಗಿಡಗಳನ್ನು ಇವರು ಸಂಗ್ರಹ ಮಾಡಿದ್ದಾರೆ. ಝೆನ್ ಕಾಡ್ರೆಸ್ ಕಳೆದ ಹಲವು ವರ್ಷಗಳಿಂದ ಈ ಹಣ್ಣಿನ ಗಿಡಗಳನ್ನು ಬೆಳೆಯೋ ಹವ್ಯಾಸ ರೂಢಿಸಿಕೊಂಡಿದ್ದಾರೆ. ಬ್ರೆಜಿಲ್ ದೇಶದ ಸುರಿನಾಮ್ ಸೆರ್ರಿ, ಅರಾದಾ ಬೋಯಿ, ಥಾಯ್ಲೆಂಡ್ ದೇಶದ ಬರ್ಮಿಸ್ ಗ್ರೇಪ್ಸ್, ಮೆಕ್ಸಿಕೋ, ಸೌತ್ ಅಮೆರಿಕಾ ಭಾಗದ ಅಬೀವ್ ಹೀಗೆ 150ಕ್ಕೂ ಅಧಿಕ ವಿದೇಶಿ ತಳಿಯ ಹಣ್ಣುಗಳ ಗಿಡಗಳನ್ನು ಝೆನ್ ಕಾಡ್ರೆಸ್ ಬೆಳೆದಿದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪರ ನಿಂತವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸದ್ಯ ಗುಬ್ಬಿ ಶ್ರೀನಿವಾಸ್ ಪರ ನಿಂತಿದ್ದ ತಾಲೂಕು ಅಧ್ಯಕ್ಷ ಗುರು ರೇಣುಕಾರಾಧ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಕುಮಾರಸ್ವಾಮಿ ವಿರುದ್ಧ ಪ್ರತಿಭಟನೆ ಘೋಷಣೆ ಕೂಗಿದ್ರು. ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧ ತೊಡೆ ತಟ್ಟಿ ಪಂಥಾಹ್ವಾನ ಕೊಟ್ಟಿದ್ರು. ಈ ಹಿನ್ನೆಲೆ ರೇಣುಕಾರಾಧ್ಯರನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಿ ಅಂತ ಜಿಲ್ಲಾಧ್ಯಕ್ಷ ಆರ್ಸಿ ಅಂಜನಪ್ಪ ಆದೇಶಿಸಿದ್ದಕ್ಕೆ ಉಚ್ಚಾಟನೆ ಮಾಡಲಾಗಿದೆ. ಸದ್ಯ ಶಾಸಕ ಶ್ರೀನಿವಾಸ್ ಪರ ನಿಂತವರನ್ನ ಟಾರ್ಗೆಟ್ ಮಾಡುತ್ತಿರುವುದಕ್ಕೆ ಶ್ರೀನಿವಾಸ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಸ್ಸಾಂನ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಚಿಕ್ಕಮಗಳೂರಿನ ಯೋಧ ಗಣೇಶ್ ಅಕಾಲಿಕ ಮರಣ ಹೊಂದಿದ್ದು ಇವರ ಸಾವಿನ ಸುತ್ತ ಹಲವು ಅನುಮಾನದ ಹುತ್ತ ಹುಟ್ಟಿಕೊಂಡಿದೆ. ಸದ್ಯ ಬಿಹಾರದ ಕಿಶನ್ಗಂಜ್ನಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರೋ ಗಣೇಶ್ ಸಾವಿನ ಹಿಂದಿನ ರಹಸ್ಯ ಭೇದಿಸಿ ನ್ಯಾಯ ಕೊಡಿಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಮೃತ ಯೋಧನ ಸಾವಿನ ಕುರಿತು ಜಿಲ್ಲಾಧಿಕಾರಿ ಸೇನೆಯ ಕಮಾಂಡೆಂಟ್ ಅವರಿಗೆ ಮಾಹಿತಿ ರವಾನೆ ಮಾಡುತ್ತಿದ್ದಂತೆ ಸೇನೆಯ ತಂಡ ಬಿಹಾರದ ಕಿಶನ್ಗಂಜ್ಗೆ ತೆರಳಿದ್ದು ಸಾವಿನ ರಹಸ್ಯವನ್ನ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ಸೇನೆಯಲ್ಲಿರೋದ್ರಿಂದ ಸೇನೆಯೇ ಎಫ್ಐಆರ್ ತನಿಖೆ ನಡೆಸಬೇಕು. ಇನ್ನು ಸೇನೆಯ ನಿರ್ದೇಶನದಂತೆ ಮೃತದೇಹವನ್ನ ಪಡೆದು ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ಮಾಡೋದಾಗಿ ಕುಟುಂಬಸ್ಥರಿಗೆ ತಿಳಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಮಮತೆ ನೀಡಿ ಕಣ್ಮರೆಯಾದ ತಾಯಿ ನೆನಪಿಗಾಗಿ ಉಪನ್ಯಾಸಕರೊಬ್ಬರು ಮೂರ್ತಿ ರೂಪದಲ್ಲಿ ತಾಯಿಯ ನೆನಪನ್ನ ಜೀವಂತವಾಗಿರಿಸುವ ಘಟನೆ ಗದಗ ಜಿಲ್ಲೆಯಲ್ಲಿ ನಡೆದಿದೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿರುವಂತಹ ದೇವಣ್ಣ ಬೆನಕನವಾರಿ ತಮ್ಮ ತಾಯಿ ನೆನಪಿಗಾಗಿ ಫೈಬರ್ ಮತ್ತು ಪಂಚಲೋಹದ ಮೂರ್ತಿಯನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜೆ ಮಾಡುತ್ತಿದ್ದಾರೆ. ಇವರ ತಾಯಿ ಶಿವಗಂಗಮ್ಮ ವಯೋಸಹಜ ಕಾಯಿಲೆಯಿಂದ ಕಳೆದ ವರ್ಷ ಸಾವನ್ನಪ್ಪಿದ್ರು.
ದೇವಣ್ಣ ತಾಯಿ ಅಗಲಿಕೆಯಿಂದ ಖಿನ್ನತೆಗೆ ಒಳಗಾಗಿದ್ರು. ತಮ್ಮ ತಾಯಿಯ ನೆನಪನ್ನ ಮೂರ್ತಿ ರೂಪದಲ್ಲಿ ಜೀವಂತವಾಗಿಸಲು ಬಯಸಿದ ದೇವಣ್ಣ ಬೆಂಗಳೂರಿನ ಮುರಳೀಧರ್ ಆಚಾರ್ಯ ಎಂಬುವರ ಬಳಿ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ತಾಯಿಯ ಫೈಬರ್ ಮೂರ್ತಿಯನ್ನ ನಿರ್ಮಿಸಿದ್ದಾರೆ. ಈ ಮೂರ್ತಿಗೆ 95,000 ವೆಚ್ಚದಲ್ಲಿ ಪಂಚಲೋಹವನ್ನ ಕೂಡ ಅಳವಡಿಸಲಾಗಿದ್ದು ತಾಯಿಯ ನೆನಪನ್ನ ಅಮರವಾಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿಗೆ ತಿರುಗೇಟು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಅವನು ಸಿಟಿ ರವಿಯಲ್ಲ, ಓಟಿ ರವಿ. ಓಟಿ ರವಿಯಿಂದ ನಾನು ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಪದಗಳ ಬಳಕೆ ಬಗ್ಗೆ ಅವರು ಅರ್ಥ ಮಾಡಿಕೊಳ್ಬೇಕು. ಬೇರೆಯವರ ತಟ್ಟೆಯಲ್ಲಿ ಹೆಗಣ ತೆಗೆಯೋಕೆ ಹೋಗ್ತಿದ್ದಾರೆ. ಪ್ರೊಟೆಸ್ಟ್ ಮಾಡೋ ಹಕ್ಕು ಎಲ್ರಿಗೂ ಇದೆ. ನಾನು ಸಂವಿಧಾನ ಉಳಿಸೋಕೆ ಹೋರಾಟ ಮಾಡಿದ್ದೀನಿ. ಓಟಿ ಕುಡಿದು ಲೂಟಿ ಮಾಡಿ ಆಕ್ಸಿಡೆಂಟ್ ಮಾಡಿದ್ದು ಓಟಿ ರವಿ ಕೇಸ್ ಹಿನ್ನೆಲೆಯಾಗಿದೆ. ನ್ಯೂಯಾರ್ಕ್ ಟೈಮ್ಸ್ ಅಮೆರಿಕದ ಪತ್ರಿಕೆ ನನಗೆ ಆಕ್ಸಿಜನ್ ಮ್ಯಾನ್ ಅಂತ ಬಿರುದು ಕೊಟ್ಟಿದೆ. ಬಿಜೆಪಿ ಆರ್ಎಸ್ಎಸ್ ಗಿರಾಕಿಗಳಿಂದ ಬಿರುದು ಬೇಕಾಗಿಲ್ಲ. ನಾನು ರಾಹುಲ್ ಗಾಂಧಿ ಅವರ ಸಿಪಾಯಿ. ಇವ್ರ ಥರ ಸಾವರ್ಕರ್ಗೆ ಕ್ಷಮೆ ಕೇಳುವ ಕಟ್ಟಾಳು ಅಲ್ಲ ಅಂತ ಸಿಟಿ ರವಿಗೆ ಬಿವಿ ಶ್ರೀನಿವಾಸ್ ಟಾಂಗ್ ಕೊಟ್ಟಿದ್ದಾರೆ. ಪ್ರವಾದಿ ಮೊಹಮ್ಮದರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವವರ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸುವ ಯೋಜನೆ ಕೈಬಿಡುವಂತೆ ಪ್ರಮುಖ ಮುಸ್ಲಿಂ ಸಂಘಟನೆಗಳು ಮತ್ತು ಮಸೀದಿಗಳ ಆಡಳಿತ ಮಂಡಳಿಗಳು ಮುಂಬೈನಲ್ಲಿ ತಮ್ಮ ಅನುಯಾಯಿಗಳಿಗೆ ಮನವಿ ಮಾಡಿಕೊಂಡಿವೆ. ಕಳೆದ ವಾರ ನಡೆದಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿ 2 ಮುಸ್ಲಿಂ ಯುವಕರು ಮೃತಪಟ್ಟಿದ್ರು. ಪೊಲೀಸರು ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ರು. ದೇಶದಲ್ಲಿ 400ಕ್ಕೂ ಹೆಚ್ಚು ಜನರನ್ನ ಈವರೆಗೆ ಬಂಧನ ಮಾಡಲಾಗಿದ್ದು, ಇದೇ ಹಿನ್ನೆಲೆ ಪ್ರತಿಭಟನೆ ಕೈಬಿಡುವಂತೆ ಮುಸ್ಲಿಂ ಸಂಘಟನೆಗಳು ತಮ್ಮ ಅನುಯಾಯಿಗಳೊಡನೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರವಾದಿ ಮೊಹಮ್ಮದ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕೆ ಸಂಬಂಧಿಸಿದ ವಿವಾದ ಭಾರತದ ಆಂತರಿಕ ವಿಷಯ ಅಂತ ಬಾಂಗ್ಲಾದೇಶದ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ ಹಸನ್ ಮೊಹಮ್ಮದ್ ಹೇಳಿದ್ದಾರೆ. ಪ್ರವಾದಿ ವಿರುದ್ಧದ ಹೇಳಿಕೆ ವಿಚಾರದಲ್ಲಿ ಬಾಂಗ್ಲಾದೇಶ ಸರ್ಕಾರ ರಾಜಿ ಮಾಡಿಕೊಂಡಿದೆ ಎಂಬ ವಿಚಾರವನ್ನು ಅವರು ತಳ್ಳಿ ಹಾಕಿದ್ದು, ಅದು ಬಾಂಗ್ಲಾದೇಶದ ಗಮನ ಸೆಳೆಯುವ ವಿಚಾರನೇ ಅಲ್ಲ ಅಂತ ಹೇಳಿದ್ದಾರೆ. ಪ್ರವಾದಿ ಮೊಹಮ್ಮದರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಬಿಜೆಪಿ ನಾಯಕರ ಮೇಲೆ ಕ್ರಮ ಕೈಗೊಂಡಿರುವುದಕ್ಕೆ ಬಾಂಗ್ಲಾದೇಶದ ಸಚಿವರು ಬಿಜೆಪಿಯನ್ನ ಅಭಿನಂದಿಸಿದ್ದಾರೆ. ಕಳೆದ ತಿಂಗಳು ಟರ್ಕಿಯಲ್ಲಿ ನಡೆದ ಚಾಂಪಿಯನ್ಶಿಪ್ನ ಫ್ಲೈವೇಟ್ ವಿಭಾಗದಲ್ಲಿ ಥಾಯ್ಲೆಂಡ್ನ ಜಿಟಪಾಂಗ್ ಜುತಮಾಸ್ ಅವರನ್ನ 5-0 ಅಂತರದಿಂದ ಸೋಲಿಸಿದ ಝರೀನ್ ನಿಖತ್ ಬಾಕ್ಸಿಂಗ್ನಲ್ಲಿ ವಿಶ್ವ ಚಾಂಪಿಯನ್ ಕಿರೀಟವನ್ನ ಅಲಂಕರಿಸಿದ 5ನೇ ಭಾರತೀಯ ಮಹಿಳೆಯಾಗಿದ್ದಾರೆ. ಇನ್ನು ಧರ್ಮ ಭೇದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಅವರು, ಒಬ್ಬ ಕ್ರೀಡಾಪಟುವಾಗಿ ನಾನು ಭಾರತವನ್ನ ಪ್ರತಿನಿಧಿಸಲು ಇಚ್ಛಿಸುತ್ತೇನೆ. ನನಗೆ ಹಿಂದೂ ಮುಸ್ಲಿಂ ಮುಖ್ಯ ಅಲ್ಲ, ನಾನು ಸಮುದಾಯವನ್ನ ಪ್ರತಿನಿಧಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಜನರು ತಮ್ಮ ಸಾಧನೆಗಳಿಗಿಂತ ಧಾರ್ಮಿಕ ಹಿನ್ನೆಲೆಯ ಬಗ್ಗೆ ಹೆಚ್ಚು ಮಾತನಾಡ್ತಿದ್ದಾರೆ ಅಂತ ಕೇಳಿದಾಗ, ನನ್ನ ದೇಶಕ್ಕಾಗಿ ಪದಕ ಗೆದ್ದಿರುವುದು ನನಗೆ ಸಂತೋಷವಾಗಿದೆ ಅಂತ ಹೇಳಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಯಾಣ ಮಾಡ್ತಾ ಇದ್ದ ವಿಮಾನದಲ್ಲಿ ಕೆಲವರು ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟಿಸಿರುವ ಘಟನೆ ನಡೆದಿದೆ. ಈ ಕುರಿತು ಕೆಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ದು, ವಿಜಯನ್ ತಮ್ಮ ತವರು ಕ್ಷೇತ್ರ ಕಣ್ಣೂರಿನಿಂದ ತಿರುವನಂತಪುರಕ್ಕೆ ತೆರಳುವ ಸಂದರ್ಭ ಈ ಪ್ರಸಂಗ ನಡೆದಿದೆ. ಚಿನ್ನ ಅಕ್ರಮ ಸಾಗಾಣೆ ಪ್ರಕರಣದಲ್ಲಿ ವಿಜಯನ್ ರಾಜೀನಾಮೆ ನೀಡಬೇಕು ಅಂತ ವಿಮಾನದಲ್ಲಿದ್ದ ಇಬ್ಬರು ಧರಣಿ ಮಾಡಿದ್ದಾರೆ. ಕೂಡಲೇ ಅಲ್ಲಿದ್ದ ಭದ್ರತಾ ಸಿಬ್ಬಂದಿ ಅವರನ್ನ ಕೆಳಗೆ ತಳ್ಳಿದ್ದಾರೆ. ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ಮಾಡುವ ದೇಶಗಳ ಸಾಲಿನಲ್ಲಿ ಮೇ ತಿಂಗಳಿನಲ್ಲಿ ರಷ್ಯಾ 2ನೇ ಸ್ಥಾನಕ್ಕೆ ಏರಿದ್ದು, ಸೌದಿ ಅರೇಬಿಯಾ 3ನೇ ಸ್ಥಾನಕ್ಕೆ ಕುಸಿದಿದೆ ಮತ್ತು ಇರಾಕ್ ಮೊದಲ ಸ್ಥಾನದಲ್ಲಿದೆ. ಭಾರತದ ತೈಲ ಕಂಪನಿಗಳು ಮೇ ತಿಂಗಳಿನಲ್ಲಿ ರಷ್ಯಾದಿಂದ 2.5 ಲಕ್ಷ ಬ್ಯಾರೆಲ್ ತೈಲ ಆಮದು ಮಾಡಿಕೊಂಡಿದೆ. ಮೇನಲ್ಲಿ ಭಾರತ ಆಮದು ಮಾಡಿಕೊಂಡಿರುವ ತೈಲ ಸುಮಾರು 16%ರಷ್ಟಿದೆ. ಭಾರತ ಸಮುದ್ರ ಮಾರ್ಗವಾಗಿ ಏಪ್ರಿಲ್ನಲ್ಲಿ ಆಮದು ಮಾಡಿಕೊಂಡಿರುವ ತೈಲದಲ್ಲಿ ರಷ್ಯಾದ ಪಾಲು 5%ರಷ್ಟಿದೆ. ಜೂನ್ 17ರಂದು ನಡೆಯಲಿರುವ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಕರ್ನಾಟಕ ಮೇಕೆದಾಟು ಯೋಜನೆಯ ಪ್ರಸ್ತಾವನೆಯ ಕುರಿತು ಚರ್ಚೆ ಮಾಡದಂತೆ ತಡೆಯೋದಕ್ಕೆ ಪ್ರಧಾನಿ ಮೋದಿ ಮಧ್ಯ ಪ್ರವೇಶಿಸಬೇಕು ಅಂತ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಆಗ್ರಹಿಸಿದ್ದಾರೆ. ಸಿಡಬ್ಲ್ಯೂಎಂಎ ಕಾರ್ಯಚಟುವಟಿಕೆಯ ವ್ಯಾಪ್ತಿಯ ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಅನುಷ್ಠಾನಗೊಳಿಸಲು ಮಾತ್ರ ಸೀಮಿತವಾಗಿದೆ. ಬೇರೆ ಯಾವುದೇ ವಿಷಯಗಳನ್ನು ಪರಿಗಣಿಸುವಂತಿಲ್ಲವೆಂದು ಮೋದಿ ಅವರಿಗೆ ಬರೆದ ಪತ್ರದಲ್ಲಿ ಸ್ಟಾಲಿನ್ ಉಲ್ಲೇಖಿಸಿದ್ದಾರೆ. ರಾಜ್ಯಪಾಲ ಜಗದೀಪ್ ಧನಕರ್ ಬದಲಾಗಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನೇ ಪಶ್ಚಿಮ ಬಂಗಾಳದ ಎಲ್ಲಾ ವಿವಿಗಳ ಕುಲಪತಿಯನ್ನಾಗಿಸುವ ಮಸೂದೆಯನ್ನ ರಾಜ್ಯ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ. ರಾಜ್ಯ ಶಿಕ್ಷಣ ಸಚಿವ ಬ್ರತ್ಯಾ ಬಸು ಅವರು ಪಶ್ಚಿಮ ಬಂಗಾಳ ವಿಶ್ವವಿದ್ಯಾನಿಲಯ ಕಾನೂನುಗಳ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಮುಖ್ಯಮಂತ್ರಿ ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಯಾದ್ರೆ ತಪ್ಪೇನೂ ಇಲ್ಲ. ರಾಜ್ಯಪಾಲರು ಹಾಗೂ ಹಾಲಿ ಕುಲಪತಿ ಸಾಕಷ್ಟು ಬಾರಿ ಶಿಷ್ಟಾಚಾರವನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ರು. ಪ್ರತಿಪಕ್ಷ ಬಿಜೆಪಿ ಶಾಸಕರು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, 294 ಸದಸ್ಯರ ಪೈಕಿ 182 ಮಂದಿ
ಮಸೂದೆ ಪರ ಮತ ಚಲಾಯಿಸಿದ್ರೆ 40 ಮಂದಿ ಮಸೂದೆ ವಿರುದ್ಧ ಮತ ಚಲಾಯಿಸಿದ್ದಾರೆ. ರಷ್ಯಾ ಉಕ್ರೇನ್ ಸಂಘರ್ಷದಿಂದಾಗಿ ಉಕ್ರೇನ್ನಲ್ಲಿ ವ್ಯಾಸಂಗವನ್ನ ತ್ಯಜಿಸಬೇಕಾಗಿದ್ದ ಭಾರತೀಯ ವಿದ್ಯಾರ್ಥಿಗಳಿಗೆ ರಷ್ಯಾದ ವಿಶ್ವವಿದ್ಯಾಲಯಗಳಿಗೆ ಪ್ರವೇಶ ನೀಡಲಾಗುವುದು ಅಂತ ನವದೆಹಲಿಯಲ್ಲಿರುವ ರಷ್ಯಾದ ರಾಯಭಾರಿ ಕಚೇರಿಯ ಉಪಮುಖ್ಯಸ್ಥ ರೋಮನ್ ಬಾಬುಷ್ಕಿನ್ ಹೇಳಿದ್ದಾರೆ. ಹಿಂದಿನ ಶೈಕ್ಷಣಿಕ ವರ್ಷಗಳನ್ನು ಕಳೆದುಕೊಳ್ಳದೆ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ಗಳನ್ನು ಮುಂದುವರಿಸಬಹುದು ಅಂತ ಬಾಬುಷ್ಕಿನ್ ಹೇಳಿದ್ದಾರೆ. ಇನ್ನು ಈವರೆಗೆ 20,000 ಭಾರತೀಯ ವಿದ್ಯಾರ್ಥಿಗಳು ಯುದ್ಧದ ನಂತರ ಉಕ್ರೇನ್ನಿಂದ ಪಲಾಯನ ಮಾಡಿದ್ದಾರೆ. ಪವನ ವಿದ್ಯುತ್ ಯೋಜನೆಯನ್ನ ಅದಾನಿ ಗ್ರೂಪ್ಗೆ ಮಂಜೂರು ಮಾಡುವಂತೆ ಭಾರತದ ಪ್ರಧಾನಿ ಮೋದಿ ಶ್ರೀಲಂಕಾ ಮೇಲೆ ಒತ್ತಡ ಹೇರಿದ್ದಾರೆ ಎಂದು ಆರೋಪಿಸಿದ ಕೆಲವೇ ದಿನಗಳಲ್ಲಿ ಎಂಎಂಸಿ ಫರ್ಡಿನಾಂಡೋ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಸಿಲೋನ್ ಎಲೆಕ್ಟ್ರಿಸಿಟಿ ಬೋರ್ಡ್ ಅಧ್ಯಕ್ಷ ಎಂಎಂಸಿ ಫರ್ಡಿನಾಂಡೋ ಮಾಡಿದ ಈ ಆರೋಪ ರಾಜಕೀಯದಲ್ಲಿ ಭಾರೀ ವಿವಾದವನ್ನು ಹುಟ್ಟುಹಾಕಿತ್ತು. ಅಲ್ಲದೆ ಆ ಹೇಳಿಕೆಯನ್ನ ಹಿಂತೆಗೆದುಕೊಳ್ಳುವಂತೆ ಒತ್ತಾಯಗಳು ಕೇಳಿಬಂದಿದ್ದು ಇದೀಗ ಅಂತಿಮವಾಗಿ ಅವರು ರಾಜೀನಾಮೆ ಕೊಟ್ಟು ಹೊರನಡೆದಿದ್ದಾರೆ. 2 ಬಾರಿ ಆಸ್ಕರ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿರುವ ಹಾಲಿವುಡ್ ಖ್ಯಾತ ನಟ ಕೆವಿನ್ ಸ್ಪೇಸಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳಿಬಂದಿದೆ. 3 ಪುರುಷರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪಗಳು ನಟನ ವಿರುದ್ಧ ಇದೆ. 2005ರಲ್ಲಿ ಲಂಡನ್ನಲ್ಲಿ 40 ವರ್ಷ ವಯಸ್ಸಿನ ವ್ಯಕ್ತಿಯ ಮೇಲೆ ಕೆವಿನ್ ಸ್ಪೇಸ್ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ 2 ಕೇಸ್ ದಾಖಲಾಗಿದೆ. 2008ರಲ್ಲಿ ಲಂಡನ್ನಲ್ಲಿ 30 ವರ್ಷದ ವ್ಯಕ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪದಡಿ ಕೇಸ್ ದಾಖಲಾಗಿದೆ. 2013 ಏಪ್ರಿಲ್ನಲ್ಲಿ ಗ್ಲೌಸೆಸ್ಟರ್ ಶೈರ್ನಲ್ಲಿ 30 ವರ್ಷ ವಯಸ್ಸಿನ ವ್ಯಕ್ತಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ದೂರು ದಾಖಲಾಗಿದೆ. ಇಂಗ್ಲೆಂಡ್ನಲ್ಲಿ 104 ಹೊಸ ಮಂಕಿಪಾಕ್ಸ್ ಪ್ರಕರಣಗಳು ವರದಿಯಾಗಿದೆ. ಆಫ್ರಿಕಾದ ನಂತರ ಇದೀಗ ಇಂಗ್ಲೆಂಡ್ನಲ್ಲಿ ಅತಿ ಹೆಚ್ಚು ಮಂಕಿಪಾಕ್ಸ್ ಪ್ರಕರಣಗಳು ವರದಿಯಾಗಿವೆ. ಒಟ್ಟಾರೆಯಾಗಿ ಇದೀಗ ಇಂಗ್ಲೆಂಡ್ನಾದ್ಯಂತ 470 ಮಂಕಿಪಾಕ್ಸ್ ಪ್ರಕರಣಗಳಿವೆ ಅಂತ ಅಲ್ಲಿನ ಆರೋಗ್ಯ ಭದ್ರತಾ ಸಂಸ್ಥೆ ತಿಳಿಸಿದೆ. ಇದುವರೆಗೆ 99% ಪ್ರಕರಣಗಳು ಪುರುಷರಲ್ಲಿದ್ದು ಹೆಚ್ಚಿನವು ಲಂಡನ್ನಲ್ಲಿ ಕಂಡುಬಂದಿದೆ ಅಂತ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ತಿಳಿದು ಬಂದಿದೆ. ಕೇರಳದ ಜೆಫಿಕ್ ಝೇವಿಯರ್ ಎಂಬ ತರಕಾರಿ ವ್ಯಾಪಾರಿಯೊಬ್ಬ ಕ್ಯಾನ್ಸರ್ ಪೀಡಿತರಿಗೆ ಉಚಿತವಾಗಿ ತರಕಾರಿಯನ್ನ ನೀಡುವ ಕಾರ್ಯ ಮಾಡುತ್ತಿದ್ದಾರೆ. ವ್ಯಕ್ತಿಯೊಬ್ಬ ತ್ಯಾಜ್ಯದ ತೊಟ್ಟಿಯಲ್ಲಿ ಎಸೆದ ತರಕಾರಿಯನ್ನ ಹೆಕ್ಕಿಕೊಳ್ಳುತ್ತಾ ಇದ್ದ. ಇದನ್ನ ಕಂಡ ವ್ಯಾಪಾರಿ ಇದನ್ನೇಕೆ ಸಂಗ್ರಹಿಸುತ್ತಿರುವೆ ಅಂತ ಕೇಳಿದಾಗ ಆತ ತಾನು ಕ್ಯಾನ್ಸರ್ ರೋಗಿ, ಹಣವಿಲ್ಲದೆ ಬಿಸಾಡಿದ ತರಕಾರಿಯನ್ನೇ ಒಟ್ಟು ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ಅಂತ ಹೇಳಿದ್ದಾನೆ. ಇದನ್ನ ಕೇಳಿದ ಝೇವಿಯರ್ ಇನ್ಮುಂದೆ ಕ್ಯಾನ್ಸರ್ ರೋಗಿಗಳಿಗೆ ತನ್ನ ಅಂಗಡಿಯಲ್ಲಿ ಉಚಿತ ತರಕಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಈ ಕೆಲಸವನ್ನ 5 ವರ್ಷಗಳಿಂದ ಮಾಡ್ತಾ ಇದ್ದು ಸುಮಾರು 200 ಕ್ಯಾನ್ಸರ್ ಪೀಡಿತರು ಇವರ ಅಂಗಡಿಯಲ್ಲಿ ಉಚಿತವಾಗಿ ತರಕಾರಿ ಪಡೆದಿದ್ದಾರೆ. ಸಂಗೀತಕ್ಕೆ ದೇಶ ಭಾಷೆಯ ಗಡಿ ಇಲ್ಲ ಅನ್ನೋದು ಸತ್ಯ. ಮನಸ್ಸಿಗೆ ಹತ್ತಿರವಾದ್ರೆ ಭಾಷೆ ಗೊತ್ತಿಲ್ಲದಿದ್ರೂ ಹಾಡುಗಳು ಇಷ್ಟವಾಗುತ್ತವೆ. ಯುವಕರ ತಂಡವೊಂದು ಕಾಲಾ ಚಶ್ಮಾ ಹಿಂದಿ ಹಾಡಿಗೆ ಉಲ್ಲಾಸಪೂರ್ಣವಾಗಿ ನೃತ್ಯ ಮಾಡಿ ಆನಂದಿಸಿದ್ದಾರೆ. ಇಷ್ಟಕ್ಕೂ ಇಲ್ಲಿ ನೃತ್ಯ ಮಾಡಿ ಹೆಜ್ಜೆ ಹಾಕಿದ್ದು ನಾರ್ವೆಯ ಪ್ರಜೆಗಳು. ಯಾಸಿನ್ ಟ್ಯಾಬಿ ಎಂಬ ಇನ್ಸ್ಟಾಗ್ರಾಂನಲ್ಲಿ ನಾರ್ವೆಯ ಡ್ಯಾನ್ಸರ್ ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಸುಲೇಮಾನ್ ಮಲಿಕ್ ಎಂಬುವವರ ವಿವಾಹದ ಸಂದರ್ಭ ಇವು ತಮ್ಮ ತಂಡದೊಂದಿಗೆ ಹೆಜ್ಜೆ ಹಾಕಿದ್ದಾರೆ. ಬರೀ ಲೈಕ್ಸ್, ಕಮೆಂಟ್ಸ್ಗೋಸ್ಕರ ಕೆಲವರು ತಮ್ಮ ಪ್ರಾಣವನ್ನೇ ಅಪಾಯಕ್ಕೆ ಒಡ್ತಿದ್ದಾರೆ. ಇದೀಗ ಇದಕ್ಕೆ ಇನ್ನೊಂದು ಸೇರ್ಪಡೆಯಾಗಿದೆ. ಸ್ಕೂಟರ್ನಿಂದ ಇಳಿಯುವ ಬಾಲಕ ಸ್ಕೂಟರ್ ಸಾಗುತ್ತಿದ್ದಂತೆಯೇ ಅದನ್ನ ಹಿಂಬದಿಯಿಂದ ಹಿಡಿದುಕೊಂಡು ಸ್ಕೇಟಿಂಗ್ ಮಾಡಿದ್ದಾನೆ. ಈ ಅಪಾಯಕಾರಿ ಸಾಹಸವನ್ನ ಬಾಲಕನ ಜೊತೆಗಿರುವವರು ಶೂಟ್ ಮಾಡಿದ್ರು. ಈ ಸಾಹಸವನ್ನ ಕಂಡಾಗ ನಿಜಕ್ಕೂ ಅಚ್ಚರಿಯಾಗುತ್ತೆ, ಜೊತೆಗೆ ಅಷ್ಟೇ ಭಯವೂ ಆಗುತ್ತೆ. ಈ ವಿಡಿಯೋ ಸಾಕಷ್ಟು ವೀಕ್ಷಣೆ ಗಳಿಸಿರಬಹುದು, ಆದರೆ ಬಹುತೇಕರಿಗೆ ಈ ಸಾಹಸ ಇಷ್ಟವಾಗಿಲ್ಲ. ಬಾಲಕನ ಸ್ಕೇಟಿಂಗ್ ಕೌಶಲ್ಯ ಇಲ್ಲಿ ಗಮನ ಸೆಳೆದ್ರು ಈತನ ಈ ಸಾಹಸದಿಂದ ಈತನಿಗೆ ಅಪಾಯ ಎದುರಾಗುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ. 2023ರಿಂದ 2027ರವರೆಗಿನ 5 ವರ್ಷಗಳ ಐಪಿಎಲ್ ಟೂರ್ನಿಗಳ ಟಿವಿ ಮತ್ತು ಡಿಜಿಟಲ್ ಹಕ್ಕು ಮಾರಾಟದ ಹರಾಜು ಪ್ರಕ್ರಿಯೆ ದಾಖಲೆಯ 44,075 ಕೋಟಿ ರೂಪಾಯಿಗೆ ಮಾರಾಟವಾಗಿದೆ. ಟಿವಿ ಪ್ರಸಾರ ಹಕ್ಕನ್ನು 23,370 ಕೋಟಿಗೆ ಸ್ಟಾರ್ ನೆಟ್ವರ್ಕ್ ಖರೀದಿ ಮಾಡಿದೆ. ರಿಲಯನ್ಸ್ ಕಂಪನಿ 20,500 ಕೋಟಿ ರೂಪಾಯಿ ಕೊಟ್ಟು ಡಿಜಿಟಲ್ ಹಕ್ಕನ್ನು ಖರೀದಿ ಮಾಡಿದೆ. ಅದರಂತೆ ಊಟ್ ಹಾಗೂ ಜಿಯೋ ಆಪ್ಗಳಲ್ಲಿ ಐಪಿಎಲ್ ಪಂದ್ಯಗಳನ್ನು ವೀಕ್ಷಣೆ ಮಾಡಬಹುದಾಗಿದೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.